ಅಂತ ಇಂತೂ ಅಮ್ಮನಿಗೆ ಸುಳ್ಳು ಹೇಳಿ ಬಸ್ ಸ್ಟಾಪಿಗೆ ಬಂದಿದ್ದಾಯ್ತು ಇವಾಗ. ಹೌದು ಅಣ್ಣ, ಅಲ್ಲಿಂದ ಬಂದಿದ್ದೇನೋ ಆಯ್ತು. ಅಯ್ಯೋ ಆ ಊರಿಗೆ ಬಸ್ ಬೇರೆ ಇಲ್ವಂತಲ್ಲ, ಏನು ಮಾಡೋದು ಇವಾಗ? ಅಯ್ಯೋ ಹೌದು ಕಣೋ, ಊರಿಗೆ ಟೈಮಿಂಗ್ಸ್ ಬಸ್ ಇರೋದು ಜಾಸ್ತಿ ಇಲ್ಲ ಅಂತೆ. ಮತ್ತೆ ಏನು ಮಾಡೋದು ಅಣ್ಣ ಇವಾಗ? ಊರಿಂದ 5 ಕಿಲೋಮೀಟ್ರು ಹಿಂದೆ ಅನ್ಸುತ್ತೆ, ಅಲ್ಲಿಗೆ ಒಂದು ಬಸ್ ಹೋಗುತ್ತೆ. ಅಲ್ಲಿಂದ ಈಗ ಹೋಗೋದು ಅಂತ ಗೊತ್ತಿಲ್ಲ, ನೋಡೋಣ. ಆ ಊರಿಗಂತೂ ಸಿಗುತ್ತಂತೆ ಬಸ್ಸು. ಏನೋ 5 ಕಿಲೋಮೀಟ್ರ್ ಹಿಂದೆನೇ ಅಷ್ಟೇ ಅಂತ ಬಸ್ಸು, ಆಮೇಲೆ ಏನು ಮಾಡೋದು ಅಣ್ಣ? ಅಯ್ಯೋ ಅಲ್ಲಿಗೆ ಹೋದ್ಮೇಲೆ ನೋಡೋಣ ಬಾರೋ, ಯಾರ್ದಾದ್ರು ಗಾಡಿ ಹೋಗ್ತಿರುತ್ತೆ, ಅವ್ರ ಗಾಡೀಲಿ ಹೋದ್ರಾಯ್ತು. ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಬೇಗ ನಾವು ರಿಟರ್ನ್ ಬರಬೇಕು, ನೆನಪಿದೆ ತಾನೇ? ಇನ್ನೇನು ನಿಮ್ಮ ಅತ್ತೆ ಮನೆ ಅಲ್ಲೇ ಇರಿಸ್ಕೊತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಇನ್ನ ಅತ್ತೆ ಆಗಿದ್ದಪ್ಪ ನಿನಗೆ, ಕೋಮಲ ಇನ್ನೂ ಒಪ್ಪಿಗೆ ನೀಡಿಲ್ಲ. ಆಯ್ತು ನಡಿಯೋ. ನೋಡು ನೀನು ಸಹವಾಸ ಮಾಡಿ ಏನೇನು ಅನುಭವಿಸ್ಬೇಕಾಗಿದೆ ನಾನು ಇವತ್ತಲ್ಲ ಅಂತ. ಆಯ್ತು ಬೇಡ ಬಿಡು, ಹಾಗಾದ್ರೆ ಮನೆಗೆ ಹೋಗೋಣ ಹಂಗಾರೆ. ಏನು ತಮಾಷೆ ಮಾಡೋಂಗಿಲ್ಲಪ್ಪ, ನಿನ್ನ ಹತ್ರ ಎಲ್ಲ ಸೀರಿಯಸ್ ಆಗಿ ತೊಗೊಳ್ತೀಯ. ನಾನು ನಮ್ಮಣ್ಣ ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನೀನು ಹೇಗೆ ಮಾತಾಡ್ತೀಯ ನೋಡು ಹಾಗೇನೆ. ಸರಿ ನಡಿ, ಯಾವುದೋ ಬಸ್ ಬರ್ತಾ ಇದೆ, ಹೋಗೋಣ. ಹೌದು ಕಣೋ, ಆ ಬಸ್ಸೇ, ಓಡೋ ಓಡೋ. ಅಯ್ಯೋ ಸುಪ್ರಜ್, ಹುಷಾರ್ ಕಣೋ, ಬಿದ್ದೋಗ್ತಾ ಇದೆಯಾ? ಅಯ್ಯೋ ಬಿದ್ದೋಗ್ತಾ ಇದ್ದಲ್ಲೋ, ಇನ್ನು ಸ್ವಲ್ಪ ಇದ್ದಿದ್ರೆ. ಅಯ್ಯೋ ಅಣ್ಣ, ನೀನು ಹಿಡ್ಕೊಂಡಿಲ್ಲ ಅಂದರೆ ಮುಖ ಮೂತಿ ಎಲ್ಲ ಹೊಡ್ಕೊತಾ ಇದ್ದೆ ಇವತ್ತು. ನೋಡು, ನಿನಗೆ ಮದುವೆ ಮಾಡ್ಸಕ್ಕೆ ಹೋಗಿ ನನ್ನ ಮುಖ ಹಾಳು ಮಾಡಿಕೊಂಡು ನನ್ನೇ ಯಾರು ಮದುವೆ ಆಗದೇ ಇರೋ ಥರ ಆಗ್ಬಿಡ್ತಿತ್ತು. ನೀನೇ ತಾನೇ ಅಂದಿದ್ದು ಓಡೋ ಓಡೋ ಬಸ್ ಬರ್ತೈತೆ ಅಂತ ಅಂದ್ಬಿಟ್ಟು. ಆಯ್ತಪ್ಪ, ನಾನೇನೋ ಹೇಳ್ದೆ ಬಸ್ ಬರ್ತೈತೆ ಓಡೋ ಬೇಗ ಅಂತ, ಆದ್ರೆ ನಿನ್ನ ಬೀಳು ಅಂತ ಹೇಳಿದ್ನೇನೋ, ನೀನ್ ನೋಡ್ರೆ ಬಿದ್ದು ಹೋಗ್ಬಿಡ್ತಾ ಇದ್ದಲ್ಲೋ. ಇನ್ನೇನು ಮಾಡಲಿ ಹೇಳು, ಈ ಬಸ್ ಬಿಟ್ಟರೆ ಇನ್ನು ಇಲ್ವೇನೋ ಬಸ್ಸು ಅಂತ ಓಡ್ತಾ ಇದ್ದೆ ನಾನು. ಅಪ್ಪ ಅಂತ ಇಂತೂ ಬಸ್ಸು ಸಿಕ್ಕಿ ಹತ್ತಿ ಕುತ್ಕೊಂಡ್ವಲ್ಲ. ಏನೋ ಮಾಡೋದು ಅಣ್ಣ, ಊರಿಗೆ ಬಸ್ಸೇ ಇಲ್ವಂತಲ್ಲೋ. ಕಂಡಕ್ಟರ್ ಹೇಳಿದ್ನಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತಲ್ಲ, 5 ಕಿಲೋಮೀಟ್ರ್ ಆಗುತ್ತಂತಲ್ಲ. ಅಯ್ಯೋ ನಡೆಯೋ, ತಿರ್ಗಾ ವಾಪಸ್ ಹೋಗ್ಬಿಡೋಣ, ಸುಮ್ಮನೆ 5 ಕಿಲೋಮೀಟ್ರ್ ಯಾರೋ ನಡೆಯೋಕ್ಕಾಗುತ್ತೆ. ಬಿಸಿಲು ಬೇರೆ ತುಂಬಾ ಇದೆ, ಹೇಗೋ ನಡೆಯೋದು ಈ ಬಿಸಿಲಲ್ಲಿ. ನಾನು ನೋಡೋಣ ಏನಾರ ಐಡಿಯಾ ಹೇಳ್ತಾನೆ ಅಂದರೆ ಇವನು ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಬಂದಿರೋದು ರಿಟರ್ನ್ ಹೋಗೋದಕ್ಕ? ಏನಾದರೂ ಆಗಲಿ ಇವತ್ತು ಕೋಮಲನ್ ಮಾತಾಡ್ಸ್ಕೊಂಡೇ ಹೋಗೋದಪ್ಪ. ನನಗೂ ಅದೇ ಆಸೆ ಇರೋದು ಕಣೋ, ಏನಾದರೂ ಆಗಲಿ ಇವತ್ತು ಕೋಮಲನ್ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತಾನೆ. ಆಹಾ, ಮನಸ್ಸಲ್ಲಿ ಎಷ್ಟು ಆಸೆ ಇದ್ರು ನಾನು ಏನು ಹೇಳ್ತೀನಿ ನೋಡೋಣ ಅಂತ ಹೇಗೆ ಕೇಳ್ತೀಯ ನೋಡೋಣ ನೀನು. ಹೌದು ಕಣೋ, ಮತ್ತೆ ನನ್ನಿಂದ ನಿನಗೆ ಕಷ್ಟ ಆಗ್ಬಾರ್ದಲ್ವಾ? ಯಾರಿಗೋಸ್ಕರ ನಾವು ಕಷ್ಟಪಡ್ತೀನಿ, ನಮ್ಮ ಅಣ್ಣಂಗೋಸ್ಕರ ಅಲ್ವಾ? ಆಯಿತು ಬಾ, ನೋಡೋಣ. ಹೋಗ್ತಾ ಹೋಗ್ತಾ ಎತ್ತಿನ ಕಡೆ ಏನಾದರೂ ಸಿಕ್ಕರೆ ಅದರಲ್ಲಿ ಹೋಗೋಣ. ಏನೂ ಸಿಗಲಿಲ್ಲ ಅಂದರೆ ಸುಮ್ಮನೆ ಆರಾಮಾಗಿ ಮಾತಾಡ್ಕೊಂಡು ನಾನು ನೀನು ನಡ್ಕೊಂಡು ಹೋಗ್ತಾ ಇರೋಣ. ಆಯ್ತು ಬಾರಪ್ಪ. ಅಯ್ಯೋ ಯಾಕೋ ಹಿಂದೆನೆ ಸೇರ್ಕೊಂಡ್ಬಿಟ್ಟಿದ್ಯಾ, ಬಾರೋ ಬೇಗ ಬೇಗ. ಅಯ್ಯೋ ಅಣ್ಣ, ನನ್ನ ಕೈಲಂತೂ ಆಗ್ತಿಲ್ಲ ಅಣ್ಣ, ತುಂಬ ಸುಸ್ತಾಗ್ತಿದೆ ಅಣ್ಣ. ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಣ್ಣ. ನನಗೂ ನಡ್ದು ಸಾಕಾಗ್ಬಿಟ್ಟಿದೆ ಅಣ್ಣ. ಅದಕ್ಕೆ ನಾನು ಹೇಳಿದ್ದು, ಆಗಲ್ಲ ನಡಿ ಹೋಗೋಣ, ಇನ್ನೊಂದು ದಿನ ಬರೋಣ, ಬಸ್ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡು ಬಸ್ಸಲ್ಲೇ ಬರೋಣ. ಇಲ್ಲ ಗಾಡಿನಾದ್ರೂ ತರ್ಬೋದಾಗಿತ್ತು, ನೀನೇ ಬೇಡ ಅಂತ ಅಂದೆ, ಮನೇಲಿ ಗೊತ್ತಾಗ್ಬಿಡುತ್ತೆ ಅಂತ ಅಂದೆ. ಈಗ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ. ಏನು ಮಾಡೋದು, ನಮ್ಮ ಅಣ್ಣ ಮದುವೆ ಮಾಡಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಲೇಬೇಕಲ್ಲ ನಾನು. ಯಾಕೋ ಈಗ ಕೂತ್ಕೊಂಡ್ಬಿಟ್ಟಿದೆ, ಇನ್ನ ಊರೇ ಸಿಕ್ಕಿಲ್ಲ ಕಣೋ, ನಡಿಯೋ. ಅಯ್ಯೋ ಅಣ್ಣ, ನನ್ನ ಕೈಲಂತೂ ಆಯ್ತಾ ಇಲ್ಲ ಅಣ್ಣ, ಒಂದೇ ಜನ ಇಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಇದೆಲ್ಲ ತೊಂದರೆನೇ ಬೇಡ, ಇನ್ನೊಂದಿನ ಬರೋಣ ಅಂದ್ರೆ ನನ್ನ ಮಾತೇ ಕೇಳಿಲ್ಲ, ಹಠ ಮಾಡಿ ಕರ್ಕೊಂಬಂದೆ, ನೋಡು ಇವಾಗ ಹೇಗಾಗಿದೆ ಅಂತ. ಸ್ವಲ್ಪ ಸುಧಾರಿಸ್ಕೊಂಡು ಬರ್ತೀನಿ ಇರೋಣ, ಆಗ್ತಾ ಇಲ್ಲ ನನ್ನ ಕೈಲಿ. ಏನೋ ಈ ಥರ ಮಲ್ಕೊಂಡೇ ಬಿಟ್ಟಲ್ಲೋ.
ಆಗ್ತಾ ಇಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಇರು, ಬೇಕಾದ್ರೆ ನೀನು ಮಲ್ಕೊ ನನ್ನ ಪಕ್ಕ ಬಂದು. ಇದೆಲ್ಲ ಬೇಕಿತ್ತೇನೋ, ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು. ನೀನೇ ಇಲ್ದಿರೋದು ಏನ್ ಮಾಡ್ತೀನಿ ಅಂತ ಹೋಗಿ ನೋಡು, ನಿನ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಅಲ್ಲಿ ದೂರದಿಂದ ಯಾವುದೋ ಒಂದು ಪ್ರಾಣಿ ಬರ್ತಾ ಇರಂಗಿದೆ ಕಣೋ. ಅಪ್ಪ, ಇಲ್ಲಿ ಬೇರೆ ಕಾಡ್ ಥರ ಇದೆ. ಸುಪ್ರಾಜ್, ಹೇಳೋ ಮೇಲೆ ಅದು ಇದೆ ಅನ್ಸುತ್ತೆ. ಹುಲಿ ಬರ್ತಾ ಇದೆ ಅನ್ಸುತ್ತೆ ಕಣೋ. ಅಯ್ಯೋ ಎಲ್ಲಣ್ಣ, ಎಲ್ಲಿ ಬರ್ತಾ ಇದೆ? ಅಲ್ಲಿ ಕಾಣಿಸ್ತಾ ಇಲ್ವೇನೋ ದೂರದಿಂದ ಬರ್ತಾ ಇರೋದು. ಅಯ್ಯೋ ಅಣ್ಣ, ಅದು ಹುಲಿ ಅಲ್ಲ ಕಣಣ್ಣ. ನಾಯಿನ ನೋಡಿ ಹುಲಿ ಅಂತ ಎದುರಿಸ್ತಿಲ್ಲ ಅಣ್ಣ ನನಗೆ, ನೀನು ಬೇಕು ಬೇಕು ಅಂತ. ಆಯ್ತು ನಡಿ ಅಣ್ಣ ಅಂತ ನಡ್ಕೊಂಡು ಹೋಗೋಣ. ನೋಡೋಣ ಬಾರೋ, ಯಾವ್ದಾರ ಗಾಡಿ ಗೀಡಿ ಬಂದ್ರೆ ಹೋಗೋಣ ಅದ್ರಲ್ಲಿ. ಅಣ್ಣ ನನ್ಗೆ ಯಾಕೋ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಕಣೋ. ನೀರು ಇಲ್ವಲ್ಲ ಇಲ್ಲಿ, ಏನೋ ಮಾಡೋದು ನೀರು ಕುಡಿಯೋದಕ್ಕೆ. ಅಲ್ಲಿ ಕಾಣಿಸ್ತಾ ಇದೆ ಬಾರೋ, ಅಲ್ಲಿ ನೀರು ಕುಡಿಯೋಣ. ನೀರಿದೆ ನೋಡಲ್ಲಿ. ಅಯ್ಯೋ ಅಣ್ಣ, ಗೀ ನೀರು ಕುಡಿಯೋದಾ? ಹೇಳ್ಬೇಕು ಅಂದ್ರೆ ಇದೇ ಪ್ಯೂರ್ ನೀರು ಕಣೋ, ಇದೇ ಚೆನ್ನಾಗಿರುತ್ತೆ. ನಮ್ಮ ಫಿಲ್ಟರ್ ವಾಟರ್ಗಿಂತ ಸೂಪರ್ ಆಗಿರುತ್ತೆ. ಬಾ ಇದನ್ನೇ ಕುಡಿಯೋಣ. ಇವಾಗ ಬಾಯಾರಿಕೆ ಆಗಿರ್ಬೇಕಾದ್ರೆ ಆ ನೀರು ಈ ನೀರು ಅಂತ ನೋಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ಅಯ್ಯೋ ಅದೇ ನಿಜ ಅಣ್ಣ, ನನಗಂತೂ ತಡೆಯೋಕ್ಕೆ ಆಗ್ತಿಲ್ಲ. ಯಾವ್ದಾದ್ರು ಸರಿ ನೀರು ಕುಡ್ಕೊಂಡ್ಬಿಡ್ತೀನಪ್ಪ ಮೊದಲು. ಏನು ಈ ಥರ